ಉಡುಗೆ ಮಾನವ ಶರೀರವನ್ನು ಮುಚ್ಚುವ ಸಾಧನ. ಉಡುಪು ಶರೀರವನ್ನು ಮುಚ್ಚುವುದರೊಂದಿಗೆ ರಕ್ಷಿಸುತ್ತದೆ ಮತ್ತು ಅಲಂಕರಿಸುತ್ತದೆ. ಮಾನವರಿಗೂ ಪ್ರಾಣಿಗಳಿಗೂ ಇರುವ ಒಂದು ಮುಖ್ಯ ವ್ಯತ್ಯಾಸವೆಂದರೆ ಅವರು ಧರಿಸುವ ಉಡುಪು. ಮಾನವನು ಉಡುಪನ್ನೇಕೆ ಧರಿಸುವರೆಂಬುದರ ವಿಚಾರವಾಗಿ ತತ್ವಜ್ಞರು, ಸಾಹಿತಿಗಳು, ಮಾನವಶಾಸ್ತ್ರಜ್ಞರು ಹೀಗೆ ಎಲ್ಲ ಬಗೆಯ ಉಡುಪುಗಳು ವಿಭಿನ್ನ ಚಿಂತನೆಗಳನ್ನು ನಡೆಸಿದ್ದಾರೆ. ಸಭೆ ನಡೆಸಿಕೊಳ್ಳಬೇಕೆಂದು ಹಠಾತ್ ಪ್ರೇರಣೆಯಿಂದ ಮಾನವನು ಮೊದಲು ಉಡುಪು ಧರಿಸತೊಡಗಿದನೆಂಬ ವಾದವನ್ನು ಆಧುನಿಕ ಮಾನವಶಾಸ್ತ್ರಜ್ಞರು ತಳ್ಳಿ ಹಾಕಿದ್ದಾರೆ. ಏಕೆಂದರೆ ಮಾನವ ರಕ್ಷಣೆಯ ಅರ್ಥವೇ ಕಾಲಕ್ಕೆ ಬಹಳ ಮಟ್ಟಿಗೆ ವ್ಯತ್ಯಾಸಗೊಂಡಿದೆ. ಇದನ್ನು ಕುರಿತು ಭಾವನೆಯಲ್ಲ, ಬಹುತೇಕ ಕೇವಲ ಅವಿಚಾರಕ ಸಂಪ್ರದಾಯಗಳ ಸಮುದಾಯ ಫಲ. ಅರಬಿ ಹೆಂಗಸರು ಬುರ್ಕಿ ಧರಿಸಿದಾಗ ಆಕೆಯನ್ನು ಅಪರಿಚಿತರು ಕಂಡರೆ ಆಕೆ ಓಡನೆಯ ಉಟ್ಟ ಲಂಗದಿಂದ ಮುಖ ಮುಚ್ಚಿಕೊಳ್ಳುತ್ತಾರೆ. ಕಾಲುಗಳನ್ನು ತೊಳೆದುವುದು ಅಸಭ್ಯವೆನ್ನುವುದು ಚೀನಿಯರ ನಂಬಿಕೆಯಾಗಿತ್ತು. ಐರೋಪ್ ಸ್ತ್ರೀಯರು ತಮ್ಮ ಎದೆಯ ಭಾಗದ ಪ್ರದರ್ಶನವಾಗುವಂತೆ ಉಡುಪು ಧರಿಸಿದ್ದರು. ಕಾಲಿನ ಹರಳು ಕಾಣಿಸಿಕೊಂಡಾಗ ನಾಚಿಕೆಯಿಂದ ಮುದುಡಿಕೊಳ್ಳುವುದನ್ನು 20ನೇ ಶತಮಾನದ ಆದಿಕಾಲದವರು ಕಾಣಬಹುದಾಗಿತ್ತು. ಚಳಿ, ಗಾಳಿ, ಹಿಮ ಮುಂತಾದ ಪ್ರಾಕೃತಿಕ ವ್ಯಾಪಾರಗಳಿಂದ ದೇಹ ರಕ್ಷಿಸಿಕೊಳ್ಳುವ ಉದ್ದೇಶದಿಂದ ಉಡುಪಿನ ಸೃಷ್ಟಿಯಾಯಿತೆನ್ನುವ ವಾದವೂ ಉಂಟು. ಆದರೆ ಪ್ರಪಂಚದ ಪುರಾತನ ನಾಗರಿಕತೆಗಳೆಲ್ಲ ವಿಕಾಸ ಹೊಂದಿದ್ದು ಉಷ್ಣ ದೇಶಗಳಲ್ಲಿ ಕಚ್ಚುವ ಹುಳು ಉಪ್ಪುಗಳಿಂದ ಸೃಷ್ಟಿಸಿದೆಂಬುದನ್ನು ಬಹುಶಃ ಹೆಚ್ಚು ಸಮಂಜಸ. ಬೇಟೆಯ ಅಸ್ತ್ರಗಳು ಬಲಿಬಿದ್ದ ಪ್ರಾಣಿಗಳನ್ನು ಕೈಯಿಂದ ಹೊರುವುದಕ್ಕಿಂತ ಮೈಗೆ ಕಟ್ಟಿಕೊಳ್ಳುವುದು, ನಡುವಿನ ಬಿಗಿದ ಬರೆಯಲ್ಲೋ ಚೀಲದಲ್ಲೋ ಅವನ್ನು ಹಾಕಿಕೊಳ್ಳುವುದು ಹೆಚ್ಚು ಸರಾಗವೆಂದು ಆತನಿಗೆ ಎನಿಸಿರಬೇಕು. ವಿವಿಧ ಉಡುಪುಗಳು ಅವುಗಳ ಕಾರ್ಯ, ಸಂಸ್ಕೃತಿ ಮತ್ತು ಶೈಲಿಯಲ್ಲಿ ಅವಲಂಬಿಸಿವೆ. ಮುಖ್ಯವಾಗಿ ಸಾಂಪ್ರದಾಯಿಕ ಸೀರೆ, ಲೆಹಂಗಾ, ಧೋತಿ, ಕುರ್ತಾ, ಪಾಶ್ಚಿಮಾತ್ಯ ಶರ್ಟು, ಪ್ಯಾಂಟು, ಕ್ರೀಡಾ ಉಡುಗೆಗಳು, ಟ್ರ್ಯಾಕ್ ಪ್ಯಾಂಟ್, ಜರ್ಸಿ, ಕೆಲಸದ ಉಡುಗೆ, ಕವರ್ಗಳು, ಜಾಕೆಟ್ಗಳು ಮತ್ತು ಔಪಚಾರಿಕ ಸೂಟ್ಗಳು ಹಾಗೂ ಫ್ಯೂಷನ್ ಟಿ ಶರ್ಟ್, ಜೀನ್ಸ್ ಎಂದು ವಿಂಗಡಿಸಲಾಗಿದೆ. ಇವುಗಳನ್ನು ಹತ್ತಿ, ರೇಷ್ಮೆ, ಲೇನಿ ಮುಂತಾದ ವಿವಿಧ ಬಟ್ಟೆಗಳಿಂದ ತಯಾರಿಸಲಾಗಿದೆ. ಉಡುಪುಗಳು ವಿಧಗಳು. ಸಾಂಪ್ರದಾಯಿಕ ಉಡುಪುಗಳು ಮಹಿಳೆಯರಿಗೆ ಸೀರೆ, ಕಾಟನ್, ಸಿಲ್ಕ್, ಚಿಫಾನ್, ಲೆಹಂಗಾ, ಸಲ್ವಾರ್ ಕಮೀಜ್, ಮುಂಡು ಮತ್ತು ನೆರೆಯಿತು. ಪುರುಷರಿಗೆ ಧೋತಿ, ಕುರ್ತಾ, ಪೈಜಾಮಾ, ಲುಂಗಿ, ಶೇರ್ವಾನಿ, ಕುರ್ತಾ, ಪಾಶ್ಚಿಮಾತ್ಯ ಉಡುಪುಗಳು. ಪುರುಷರಿಗೆ ಶರ್ಟ್, ಟಿ ಶರ್ಟ್, ಪ್ಯಾಂಟ್, ಬ್ಲೇಜರ್. ಮಹಿಳೆಯರಿಗೆ ಟಾಪ್ಸ್, ಸ್ಕರ್ಟ್ಸ್, ಡ್ರೆಸ್, ಕ್ಯಾಶುಯಲ್ ಉಡುಪುಗಳು. ದೈನಂದಿನ ಉಡುಪುಗಳು ಹತ್ತಿ, ಲೇನಿನಂತಹ ಹಗರವಾದ ಬಟ್ಟೆಗಳಿಂದ ಮಾಡಿದ ಟಿ ಶರ್ಟ್ಗಳು, ಜೀನ್ಸ್ಗಳು, ಟ್ರ್ಯಾಕ್ಗಳು, ಪ್ಯಾಂಟುಗಳು. ಕ್ರೀಡಾ ಉಡುಪುಗಳು ಆಟ ಮತ್ತು ವ್ಯಾಯಾಮಕ್ಕಾಗಿ ವಿನ್ಯಾಸಗಳಿಂದ ಮಾಡಿದ ಜರ್ಸಿ, ಟ್ರ್ಯಾಕ್ ಸೂಟ್ಗಳು. ವರ್ಕ್ವೇರ್ ಕೊಂಚರ್ ಕೈಗಾರಿಕಾ ಕೆಲಸಕ್ಕೆ ಗಟ್ಟಿಮುಟ್ಟಾದ ಬಟ್ಟೆಗಳಿಂದ ಮಾಡಿದ ಕವರ್ ಹಾಲ್ಗಳು, ಜಾಕೆಟ್ಗಳು, ಕೌಚರ್ಗಳು. ಕಂಚರ್ ವಿಶೇಷ ಸಂದರ್ಭದಲ್ಲಿ ವಿನ್ಯಾಸಗೊಳಿಸಲಾಗದ ಉನ್ನತ ಫ್ಯಾಷನ್ ಕಸ್ಟಮ್ ನಿರ್ಮಿತ ಉಡುಪುಗಳು. ಇಂದಿನ ಸಚೇತನ ಕಾರ್ಯಕ್ರಮ ಮುಕ್ತಾಯ.